ನನ್ನ ಹೆಸರು ಪುಷ್ಪಲತಾ ಅಂತ. 8794991598 ಅಣ್ಣ. ನಾವು ನಮಗೆ ಇದು ಮನೆ ಕೊಡಿಸ್ತೀನಿ ಅಂತ 1 ಲಕ್ಷ ಈಸ್ಕೊಂಡವ್ರೆ. BB ಅಂತ ಅವರು ಕೊಟ್ಟಿಲ್ಲ. ಆಮೇಲೆ ತಿರುಗಿ ಇದು 200 ಯೂನಿಟ್ 400 ಯೂನಿಟ್ ಅಂತ ಹೇಳ್ತವ್ರೆ. ಕರೆಂಟ್ ಬಿಲ್ 2000 ಬರ್ತಾನೆ ಐತೆ. ಆಮೇಲೆ ತಿರುಗಿ ಗೃಹಲಕ್ಷ್ಮಿ 6 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ. ಆಮೇಲೆ ತಿರುಗಿ ಸಂತೆ ಸ್ವಲ್ಪ ಹೂಗಳ್ದು ಅದೆಲ್ಲ ಪ್ರಾಬ್ಲಮ್ ಓಡಾಡಕ್ಕಾಗಲ್ಲ. ಇಲ್ಲ ನಾ ಬಂದಿಲ್ಲ ನೋಡಿ, ಮೊಬೈಲ್ ಇಲ್ಲೇ ಐತೆ. ಆಮೇಲೆ ನಮ್ಮ ಮಗಳು ಆಕ್ಸಿಡೆಂಟ್ ಆಗವಳೆ, ಅವಳಿಗೆ ಕ್ಯಾರ್ ಮಾಡೋದು ಇಲ್ಲ. ಮೊಬೈಲ್ ಗೃಹಲಕ್ಷ್ಮಿ ಬರುತ್ತೆ ತೋರಿಸ್ದಂಗೆ. ನಿನ್ನ ಆಕ್ಸಿಡೆಂಟ್ ಗೃಹಲಕ್ಷ್ಮಿ ತೋರಿಸ್ದಂಗೆ. ಇರೋ ಅಂಶ ಸ್ವಲ್ಪ ರಾಜೇಂದ್ರ ಪ್ರಸಾದ್ ಆ ವುಮನ್ ಅಂಡ್ ಚೈಲ್ಡ್ ವೆಲ್ಫೇರ್ ಅವ್ರು ತಗೊಳ್ರಿ ನಿಮಿಷ ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡಿ. ನನಗೆ ತಲೆ ಚಕ್ಕರ್ ಹೊಡಿತಾ ಇದ್ದೆ 6 ತಿಂಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹಲೋ, ನಾನು ಶಿವಕುಮಾರ್ ಮಾತಾಡ್ತೀನಮ್ಮ. ಇಲ್ಲಿ ಯಾರು 5 ತಿಂಗಳಿಂದ ಇದನ್ನ ಅಂಗನವಾಡಿದು ದುಡ್ಡು ಬಂದು ಇದು ಅಂಗನವಾಡಿ ಅಂತೀನಿ, ಗೃಹಲಕ್ಷ್ಮಿ ಬಂದಿಲ್ಲ ಅಂತೀನಿ. ಏನಮ್ಮ ಅದು? ಜುಲೈವರೆಗೂ ಎಲ್ಲರೂ ಕ್ಲಿಯರ್ ಆಗಿದೆಯಾ ಇಲ್ಲಿ? ಆಗಸ್ಟ್ ಪ್ರೋಸೆಸ್ ಆಗ್ತಾ ಇದೆಯಾ? ಓಕೆ. ಇಲ್ಲಿ ಯಾರೋ ಹೆಣ್ಮಗಳು 6 ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರು, ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೀನಿ. ಆಗಸ್ಟ್ ವರೆಗೂ ಆಗಿದೆ, ಪರವಾಗಿಲ್ಲ. ಓಕೆ. ಇವ್ರ ಫೋನಲ್ಲಿ ಜುಲೈ ಕ್ರೆಡಿಟ್ ಆಗಿದೆ. ಹಿಂದೆ ಯಾವ್ದು ಹೇಳ್ತಾ ಇದ್ರು, ಸೊ ಅದಕ್ಕೆ ನಾನು ಚೆಕ್ ಮಾಡಿದೆ, ಫೋನ್ ನಂಬರ್ ನಾನು ಚೆಕ್ ಮಾಡಿದೆ. ಓಕೆ, ಆಯ್ತು. ನೋಡ, ಹೆಣ್ಮಗಳು ಸುಳ್ಳು ಹೇಳ್ತಾ ಇದ್ದಾಳೆ. ಅದ ಹೆಂಗ್ ಬಂದಿದೆ? ಜುಲೈ ಕ್ರೆಡಿಟ್ ಆಗಿದೆ ಇಲ್ಲಿ ನಿನ್ ಫೋನ್ಗೆ. ಇವೆಲ್ಲ ಹಳೆದೆಲ್ಲ ಕತೆ ಹೇಳ್ಬೇಡ ನೀವು. ಯುವರ್ ಅಕೌಂಟ್ ನಂಬರ್ ಈಸ್ ಕ್ರೆಡಿಟೆಡ್ ಆನ್ ವಿತ್ 2000 rupees on 3/10/2005 from account number 8909254553. ಬ್ಯಾಲೆನ್ಸ್ ಎಷ್ಟಿದೆ ನೋಡಪ್ಪ? 2178 ರೂಪಾಯಿ ಇದೆ ನಿನ್ನ ಅಕೌಂಟ್ ಅಲ್ಲಿ. ಗಾಂಧಿ ಜಯಂತಿ ಹಾಕಿದ್ರೆ ಮೊನ್ನೆ ತಾನೇ ಹಾಕಿರೋದು. 6 ತಿಂಗಳಿಂದ ಬಂದಿಲ್ಲ ಅಂತ ನಾನೀಗ ಸಸ್ಪೆಂಡ್ ಮಾಡ್ತಿದ್ದೆ ಅದನ್ನ. ಈಗ ಲಕ್ಷ್ಮಿಗೂ ಬೈತಾ ಇದ್ದೀಗ ಫೋನ್ ಮಾಡ್ಬಿಟ್ಟು, ಸಿಕ್ಕಿಲ್ಲ ಫೋನ್ಗೆ. ಅದೇ ನಾನು ಹೇಳ್ತಾ ಇರೋದು. ನೋಡಿ, ಈ ತರ ಹೇಳ್ಬಿಡ್ತಾರೆ. ನೋಡ್ರಪ್ಪ ಮೀಡಿಯಾ ಅವರು, ನಮಸ್ಕಾರ ಸರ್. ನಂಬರು ಡೇಟ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು 2 ನಿಮಿಷ. KR-ಪುರ ಬಡಾವಣೆಯಲ್ಲಿ 2, 3, 4, 5 ಬಡಾವಣೆ ನಂದಿ ಸ್ಟ್ರೀಟ್ ಸರ್ ಬೀಡಲ್ಲಿ ಪೈಪ್ ಲೈನ್ ಹಾಕಿರೋ 100 ಪೈಪ್ ಲೈನು. ಇದುವರೆಗೂ ನೀರು ಫೈಡರ್ ಬರ್ತಾ ಇಲ್ಲ, ಅದನ್ನ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ ಐಟೆ ಕಾಂಪೌಂಡ್ ಪಕ್ಕದಲ್ಲಿ ರಾಮಮೂರ್ತಿ ನಗರ ಮತ್ತು KR-ಪುರ ಜನತೆಗೆ ಎಲ್ಲ ವ್ಯಾಪಾರಸ್ಥರು, ಸ್ಕೂಲ್ ಮಕ್ಕಳು, ನಾಗರಿಕರು ಇದ್ದಾರೆ. ಅದಕ್ಕೊಂದು ಕೆರೆಯಲ್ಲಿ ರಸ್ತೆ ವ್ಯವಸ್ಥೆ ಮಾಡ್ಕೊಡೋಕ್ಕೆ ಒಂದು ನೋಡಿ ಸರ್ ಅದ್ರದ್ದೊಂದು. ಆಮೇಲೆ ಮತ್ತೆ ಒಳಚರಂಡಿಗಳು ಕ್ಲೀನಿಂಗ್ ಇಲ್ಲ ಸರ್. ಥ್ಯಾಂಕ್ ಯು. ಬನ್ನಿ, ಇನ್ನು 5 ಜನ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರ್ ಅಂತ. 9731219025. ನಾನು KR-ಪುರಂ ಸ್ವತಂತ್ರ ನಗರದ ನಿವಾಸಿಯಾಗಿದ್ದೇನೆ. ಲಾಸ್ಟ್ ಟೈಮ್ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ನಾನು ಇದು ಕೊಟ್ಟಿದ್ದೆ, ಲೆಟರ್ ಕೊಟ್ಟಿದ್ದೆ. ಡ್ರೈನೇಜ್ದು ಬಿಟ್ಟದು ನದಿ ಥರ ಹರಿತಾ ಇದೆ, ಸ್ವತಂತ್ರ ನಗರದಲ್ಲಿ ನದಿ ಥರ ಹರಿತಾ ಇದೆ. ಲಾಸ್ಟ್ ಟೈಮ್ ಹೇಳಿದ್ದೆ, ಇವಾಗಲೂ ಹರಿತಾ ಇದೆ. ಇವಾಗ ಸಿ ಕಾಲೇಜ್ ಮಕ್ಕಳಲ್ಲಿ ಓಡಾಡ್ತಾರೆ, ಪಬ್ಲಿಕ್ ಎಲ್ಲ ಒಂದೇ ರೋಡ್ ಇದೆ, ಓಡಾಡ್ತಾ ಇರ್ತಾರೆ. ಇವಾಗ ಅಲ್ಲಿ ಏನಂತ ಪಬ್ಲಿಕ್ ಎಲ್ಲ ಓಡಾಡ್ತಾ ಇರ್ತಾರೆ. ಜನ ಜಾಸ್ತಿ ಏನಂದರೆ ಇದು ಮಕ್ಕಳಿಗೆಲ್ಲ ಜ್ವರ ಬರೋ ಪರಿಸ್ಥಿತಿ ಎಲ್ಲ ಐತೆ ಇವಾಗ.
ಇಲ್ಲ ಸರ್, ಇವಾಗ ಕೂಡ ನೀರು ಹರಿತಾನೆ ಇದೆ, ಇವಾಗಲೂ ಹರಿತದೆ. ಜಸ್ಟ್ ಯಾರು 1.5 ವರ್ಷದಿಂದ ಯಾರು ಕೈನ ತಗೊಂತಾ ಇಲ್ಲ. ದಯವಿಟ್ಟು ಅದನ್ನು ಶೀಘ್ರದಲ್ಲಿ ನೋಡ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದು ಇವಾಗ ಮಕ್ಕಳು ಇಲ್ಲ, ಬೇಗ ಮಾಡ್ಬೇಕು ಸರ್ ದಯವಿಟ್ಟು. ವೈರಲ್ ಜಾಸ್ತಿ ಆಗ್ತಾ ಇದೆ ಇವಾಗ ಪಬ್ಲಿಕ್. ರಾಜಕಾಲುವೆ ಬಂದಿದೆ, ಇನ್ ಮಿಕ್ಕಿದ ರಾಜಕಾಲುವೆನ BWC ಸ್ಟಾಮ್ ವಾಟರ್ ಅವರೇ ಒತ್ತುವರಿ ಮಾಡಿದ್ದಾರೆ. ಅದಕ್ಕೆ ನಾನು ಸ್ಟಾಮ್ ವಾಟರ್ BBMP ಅವರಿಗೆ ಜಯನಗರ 4th ಬ್ಲಾಕ್ಗೆ 24ನೇ ತಾರೀಕು 7ನೇ ತಿಂಗಳು 23 BWC ಹೆಂಗ್ರಿ ಒತ್ತುವರಿ ಮಾಡ್ಬಿಡ್ತಾರೆ? ಅಲ್ಲೇ ಕಟ್ಟಕ್ಕೇನೆ BWC ಇರೋದು. ಸ್ಟಾಮ್ ರಾಜಕಾಲುವೆ ಒತ್ತುವರಿ ಆಗಿದೆ ಸ್ವಾಮಿ. ಅದ್ ನೋಡೋಣ. ಅದು 2023ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಮತ್ತೆ ಕಮಿಷನರ್ ಅವ್ರಿಗೂ 2024 ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಯಾವುದೇ ರೀತಿ ಇದಿಲ್ಲ. ಇದು ವಿಲೇಜ್ ಮ್ಯಾಪು, ಸರ್ವೆ ಕಾಪಿ ಎಲ್ಲಾನು ನನ್ನ ದಾಖಲಾತಿಗೆ ಇದೆ ಸರ್. ಓಕೆ. ನಮಸ್ತೆ, ನನ್ನ ಹೆಸರು BK ರಘು ಅಂತ, ಗೆದ್ದಳ್ಳಿ ನಿವಾಸ ಆಗಿರ್ತೇನೆ. 9448050383 ಸರ್. 800 ಮುಖ್ಯ ರಸ್ತೆ ಮೊದಲು ಚಿಕ್ಕದಾಗಿತ್ತು, ಈಗ ಅಗಲೀಕರಣ ಮಾಡಿದ್ದಾರೆ. ಸುಮಾರು 40-50 ವರ್ಷದಿಂದ ರೈಲ್ವೆ ಅಂಡರ್ ಪಾಸ್ ಬಹಳ ಚಿಕ್ಕದಾಗಿದೆ. ಅದಕ್ಕೆ ಸ್ವಲ್ಪ ಆದಷ್ಟು ಬೇಗ ಅಗಲೀಕರಣ ಮಾಡಿಕೊಡ್ಬೇಕು ಸರ್. ಅಷ್ಟೇ ಸರ್, ರೈಲ್ವೆ ಬ್ರಿಡ್ಜು ಚಿಕ್ಕದಾಗಿದೆ, ಅಗಲೀಕರಣ ಆದಷ್ಟು ಬೇಗ ಮಾಡಿಕೊಡ್ಬೇಕು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಹೆಣ್ಮಕ್ಳು ಕರೀಲಪ್ಪ, ಮಿಕ್ಕಿದವರು ಹಿಂದೆಗಡೆ ಆಗಿದ್ದಾರೆ. ಇನ್ನು 10 ಜನ 10 ನಿಮಿಷ, ಆಮೇಲೆ ನಾನು ಮಿಕ್ಕಿದಿರೋರಿದ್ರೆ ಮಾತಾಡ್ತೀನಿ. ಸರ್ ನಮಸ್ತೆ ಸರ್, ನನ್ನ ಹೆಸರು ಚಂದ್ರು ಅಂತ. 7996579690. ನಾನು ದೇವಸ್ಥಾನದಲ್ಲಿರೋದು. ನಂದು ಸೈಟ್ ಒಂದಿದೆ ಸರ್ ಹಳೆಯಲ್ಲಿ. ಅಲ್ಲಿ ಅವರು ಲೇಔಟ್ ಮಾಡಿಬಿಟ್ಟು ನಮ್ಮ ಜಾಗದಲ್ಲಿ ಮನೆ ಕಟ್ಬಿಟ್ಟು, ನನಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು, ನನಗೆ TV ಕಾಯಿಲೆ ಇತ್ತು, ನಾನು ರಾಮಯ್ಯ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಆ ಟೈಮಲ್ಲಿ ನನ್ನ ಸೈಟಲ್ಲಿ ಮನೆ ಕಟ್ಬಿಟ್ಟು ಸರ್. ಯಾರು ಅವರು? ಮಂಜುನಾಥ್ ರೆಡ್ಡಿ ಅಂತ ಹೇಳ್ತಾರೆ. ಅವ್ರು ಕೇಳಿದ್ರೆ ಅಜಿತ್ ಬಾಬು ಅಂತ ಹೇಳ್ತಾರೆ. ಅವೆಲ್ಲ ಅರ್ಜಿ ಬರ್ಕೊಡು. ಸರಿ ಸರ್, ಅರ್ಜಿ ಬರ್ಕೊಡು, ನಿಂಗೆ ಫೋನ್ ಮಾಡ್ತಾರೆ. ಡೀಟೇಲ್ ಅಂತ ದಾಖಲೆ ತಗೊಂಡು ಬಂದು, ಬರೀ ಇಲ್ಲಿ ಹೇಳಿಕೆ ಮೇಲೆ ನಾವು ತೀರ್ಮಾನ ಮಾಡಕ್ಕಾಗಲ್ಲ. ಸರಿ ಸರ್, ಅರ್ಜಿ ಬರ್ಕೊಡು, ಪೊಲೀಸ್ ಕಳಿಸ್ತೀನಿ, ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ನಡೀರಿ. Good morning, sir. Thank you all the respected leaders for organizing this camp and hearing our grievances. Sir, I am Anupam Gupta, President of Shriram Blue, and I think Gayatri sir has already visited us last Kannada also in our apartment. We have major 3 issues that we want to your attention on. The first one is the pathetic road condition that is from Sigehalli to Medahalli Bridge. The whole road is broken and daily accidents are happening and few people are getting hurt. Some people are going to hospital because of that and something else. The second one is the encroachment on the whole pedestrian from Medahalli to Sigehalli. The whole pedestrian has been encroached by the daily vendors. And the third one is the beautification of Yela Malappa Shetty Lakes. It has been encroached and it has gone to a very bad state. But we can make it really like one of the most best lakes in the Bangalore. And it's a very big lake, so it will help the nearby people also for their daily. Sure sir, thank you very much for that. Thank you. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.